ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಎದೋದ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲರೂ ಖುಷಿಯಾಗಿರ್ತೀರಾ ಬಿಕಾಸ್ ನಿಮ್ಮ ಡಿ ಎಸ್ ಸಿ ಎಕ್ಸಾಮ್ ತುಂಬ ಚೆನ್ನಾಗಿ ಬರ್ತಿರ್ತೀರಾ. ಸೊ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಕ್ವೆಶನು ಪಿ ಡಿ ಎಫ್ ಇಂದನೇ ಬಂದಿತ್ತು. ಸೊ ಲಿಟ್ರಲಿ ನಾನು ಕ್ವೆಶನ್ ಪೇಪರಲ್ಲಿ ಒಂದೊಂದು ಕ್ವೆಶನು ಓದ್ತಾ ಹೋದಾಗ ಐ ವಾಸ್ ಲೈಕ್, ಓ ಇದು ಎಲ್ಲ ಪಿ ಡಿ ಎಫ್ ಅಲ್ಲೇ ಇದೆ ಅಲ್ವಾ ಅಂತ ನನಗೆ ಅನಿಸ್ತಾ ಇತ್ತು. ಸೊ ಇಟ್ ವಾಸ್ ಆಲ್ಮೋಸ್ಟ್ ಸೇಮ್ ಪ್ಯಾಟ್ರನ್, ಸೇಮ್ ಕ್ವೆಶನ್ಸ್ ಎಲ್ಲನೂ ಅಷ್ಟೇ. ಸೊ ನನಗೂ ಕೂಡ ತುಂಬ ಜನ ಸ್ಟೂಡೆಂಟ್ಸು ಮೆಸೇಜ್ ಹಾಕಿದ್ರು, ಮ್ಯಾಮ್ ತುಂಬ ಚೆನ್ನಾಗಿ ಬರ್ದಿದ್ದೀನಿ ಎಕ್ಸಾಮು, ಪೇಪರ್ ಈಸಿ ಇತ್ತು, ಆರಾಮಾಗಿ ಪಾಸ್ ಆಗ್ತೀನಿ, ಪಾಸ್ ಆಗೋದಲ್ಲ ತುಂಬ ಚೆನ್ನಾಗೇ ಸ್ಕೋರ್ ಮಾಡ್ತೀನಿ ಅಂತ. ಸೊ ನನಗೆ ಇದನ್ನೆಲ್ಲ ಕೇಳಿ ಆ ಒಂದು ಕಾನ್ಫಿಡೆನ್ಸ್, ಆ ಒಂದು ಸ್ಮೈಲ್ ಇತ್ತಲ್ವಾ, ಐ ವಾಸ್ ವೆರಿ ಹ್ಯಾಪಿ. ತುಂಬಾ ಖುಷಿ ಆಯಿತು ಇದನ್ನು ಕೇಳಿ. ಸೊ ಫಸ್ಟ್ ಆಫ್ ಆಲ್, ಯಾರು ನಮ್ಮ ಒಂದು ಚಾನಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ನೋಟ್ಸು, ಸೊ ಅವರು 100% ಶ್ಯೂರ್ ದಟ್ ದೇ ಹ್ಯಾವ್ ರಿಟರ್ನ್ ದೇರ್ ಎಕ್ಸಾಮ್ಸ್ ಕಾನ್ಫಿಡೆಂಟ್ಲಿ. ಸೊ ನಾನು ಒಂದು ಥಿಂಗ್ ಏನು ಹೇಳ್ತೀನಿ ಅಂತ ಅಂದರೆ, ಸೊ ಐ ನೋ ಡಿ ಎಸ್ ಎ ಅನ್ನೋ ಕಾನ್ಸೆಪ್ಟ್ಸ್ ಆಗಲಿ, ಡಿ ಎಸ್ ಎ ಅನ್ನೋ ಸಬ್ಜೆಕ್ಟು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಇವಾಗಲ್ಲ ಅಂತ ಅಂದರೂ ನಿಮಗೆ ಮುಂದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಎಕ್ಸಾಮ್ನ ಎಕ್ಸಾಮ್ ಥರ ನೋಡಬೇಕು. ಸೊ ಐ ಡೂ ಅಗ್ರಿ ದಟ್ ಡಿ ಎಸ್ ಎ ಅನ್ನೋದು ಇಂಪಾರ್ಟೆಂಟ್ ಅಂತ. ಬಟ್ ಇವಾಗ ನಾಳೆ ಎಕ್ಸಾಮ್ ಇದೆ ಅಂತ ಅಂದರೆ ನೀವು ಹೆಂಗೆ ಓದ್ತೀರಾ? ಸೊ ಲೈಕ್ ಹೋಲ್ ಸಿಲೆಬಸ್ನ ಕವರ್ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಎಕ್ಸಾಮ್ನ ಯಾವ ರೀತಿ ನೀವು ಫಸ್ಟ್ ಆಫ್ ಆಲು ನಾನು ಆಲ್ರೆಡಿ ಹಾಕಿದ್ದೀನಿ, ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಯಾವ ರೀತಿ ಎಕ್ಸಾಮ್ ಬರಿಬೇಕು, ಯಾವ ಪ್ಯಾಟ್ರನಲ್ಲಿ ನೀವು ಓದಬೇಕು, ಇದನ್ನೆಲ್ಲ ನಾನು ಹಾಕಿದ್ದೆ. ಸೊ ನೀವು ಅದನ್ನು ಒಂದು ಸತಿ ವಿ ಟಿ ಯು ಅನ್ನೋ ಸಿಸ್ಟಮ್ನ ನೀವು ಅರ್ಥ ಮಾಡ್ಕೊಂಬಿಟ್ರೆ ಆರಾಮಾಗಿ ನೀವು ಎಕ್ಸಾಮ್ಸ್ನ ಬರಿಬೋದು. ಸೊ ಅಷ್ಟೇ. ಸೊ ತುಂಬ ಜನ ಹೇಳ್ತಿದ್ರು ಡಿ ಎಸ್ ಎ ಅನ್ನೋದು ತುಂಬ ಟಫ್ ಸಬ್ಜೆಕ್ಟು ಆ ಥರ, ಅದು ಸ್ಕೇರಿ ಸಬ್ಜೆಕ್ಟು, ತುಂಬ ವಾಸ್ಟ್ ಇದೆ ಸಿಲೆಬಸ್ ಅಂತ. ಸೊ ಇಫ್ ಯು ಫೋಕಸ್ ಆನ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್, ರಿಪೀಟೆಡ್ ಕ್ವೆಶನ್ ಮತ್ತು ಪ್ಯಾಟ್ರನ್ ಅಂಡರ್ಸ್ಟ್ಯಾಂಡಿಂಗ್, ಇವೆಲ್ಲ ನೀವು ಗೊತ್ತಾಗ್ಬಿಟ್ರೆ ಸಾಕು, ಯಾವ ರೇಂಜಿಗೆ ಯಾವ ಥರ ಪ್ಯಾಟ್ರನ್ ಬರುತ್ತೆ ಅಂತ ಆರಾಮಾಗಿ ಬರಿಬೋದು ಅಲ್ವಾ? ಸೊ ಇವತ್ತು ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವತ್ತಿನ ಪೇಪರಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ ಔಟ್ ಆಫ್ ಸಿಲೆಬಸ್ ಇತ್ತಾ? ನಥಿಂಗ್. ಇಟ್ ವಾಸ್ ನಾಟ್ ಶಾಕಿಂಗ್, ಇಟ್ ವಾಸ್ ಕಂಪ್ಲೀಟ್ಲಿ ಪ್ರಿಡಿಕ್ಟಬಲ್ ಇಫ್ ಯು ಹ್ಯಾವ್ ಪ್ರಿಪೇರ್ಡ್ ಸ್ಮಾರ್ಟ್ಲಿ. ಸೊ ಐ ಆಮ್ genuinely very happy because whatever I shared so was actually useful for you people ಅಂತ. ಸೊ ಬಟ್ ಒನ್ ಥಿಂಗ್ ನಾನು ಏನು ಕ್ಲಿಯರಾಗಿ ಹೇಳ್ತೀನಿ ಅಂದರೆ, ಡೋಂಟ್ ಜಸ್ಟ್ ಡೌನ್ಲೋಡ್ ದ ಪಿ ಡಿ ಎಫ್ ಆ್ಯಂಡ್ ಕೀಪ್ ಇಟ್ ಇನ್ ಫೋನ್. ಓಕೆನಾ? ಡೌನ್ಲೋಡ್ ಮಾಡಿದರೆ ಅದು ಸಾಕಾಗೋದಿಲ್ಲ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ಹ್ಯಾವ್ ಟು ಪ್ರಾಕ್ಟೀಸ್, ಯು ಹ್ಯಾವ್ ಟು ಏನಂತೀರ ಅದನ್ನು ಅರ್ಥ ಮಾಡಿಕೊಂಡು ಓದಿದಾಗ. ಸೊ ಅಷ್ಟೇ ಕ್ವೆಶನ್ಸ್ ಗೈಸ್, ಏನು ಗೈಸ್, ಒಂದು ಮಾಡ್ಯೂಲಲ್ಲಿ ಪರ್ ಮಾಡ್ಯೂಲ್ ಒಂದು 6 to 8 ಕ್ವೆಶನ್ಸ್ ಇತ್ತು ಅಷ್ಟೇನಾ? 6 to 8 ಕ್ವೆಶನ್ಸು, ಆ ಕಂಪ್ಲೀಟ್ ಕ್ವೆಶನ್ಸು ನಾನು ಯೂಟ್ಯೂಬ್ ವೀಡಿಯೋಸಲ್ಲಿ ಹಾಕಿದ್ನ. ಸೊ ಒನ್ ಶಾಟಲ್ಲಿ ಪ್ರತಿಯೊಂದು ಅಲ್ಲಿರೋ ಅಂಥ ಕ್ವೆಶನ್ಸ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ಅದು ಕಷ್ಟ ಆಗಬಾರ್ದು. ಲೈಕ್ ಕೆಲವೊಬ್ರಿಗೆ ಯಾಕೆ ಗೈಸ್, ನಾನು ತುಂಬ ಸತಿ ಅದನ್ನು ಮುಂಚೆ ಎಲ್ಲ ನಾನು ಅದು ಹಿಂದೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಲೈಕ್ ನೋಡಿದ ತಕ್ಷಣ ಯಾವುದು ತಕ್ಷಣ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಯಾರಾದರೂ ಬೇರೆಯವ್ರು ಅದನ್ನು ಹೇಳ್ಕೊಟ್ಟಾಗ ನನಗೆ ಅರ್ಥ ಆಗ್ತಿತ್ತು. ಸೊ ಅದೇ ಥರ ಆ ಸ್ಟೂಡೆಂಟ್ಸ್ ಪ್ಲೇಸಲ್ಲಿ ನಿಂತ್ಕೊಂಡು ನೋಡಿದಾಗ, ಸೊ ವೆನ್ ಐ ಫೆಲ್ಟ್, ಸೊ ಅದೇ ಕ್ವೆಶನ್ಸ್ನ ನಾನು ನೀಟಾಗಿ ತುಂಬ ಚೆನ್ನಾಗಿ ಹೇಳಿದ್ದೆ ನಿಮಗೆ. ಅದನ್ನು ನೋಡಿದ್ರೆ ಅರ್ಥ ಆಗಿರುತ್ತೆ ಅನಿಸುತ್ತೆ. ಸೊ ಅಷ್ಟೇ ಗೈಸ್, ಐ ಫೆಲ್ಟ್ ವೆರಿ ಹ್ಯಾಪಿ. ಸೊ ಇದೇ ರೀತಿ ನಿಮಗೆ ನೆಕ್ಸ್ಟ್ ಮುಂದಿನ ಸಬ್ಜೆಕ್ಟ್ಸು ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಸೊ ನೋಡಿ ಅಂತ ಹೇಳ್ತಾ, ಸೊ ಯಾವುದೇ ರೀತಿ ನೀವು ಭಯ ಪಡೋಕ್ಕೆ ಹೋಗಬೇಡಿ. ಫಸ್ಟ್ ನಾನು ಮೊನ್ನೆನೇ ಅಂದ್ಕೊಂಡೆ, ಲೈಕ್ ಪೀಪಲ್ ವೇರ್ ಸೇಯಿಂಗ್ ಲೈಕ್, ಮ್ಯಾಮ್ ಒನ್ ಡೇ ಎಕ್ಸಾಮ್ ಇದೆ ಇವಾಗ, ನಾನು ಎಲ್ಲ ಕವರ್ ಮಾಡ್ಬೋದಾ? ಸೊ ಗೈಸ್, ಫಸ್ಟ್ ಸ್ಟಾಪ್ ಕ್ವೆಶನಿಂಗ್ ಯೋರ್ ಸೆಲ್ಫ್. ಸೊ ನಾನು ಇದು ಮಾಡ್ಬೋದಾ, ಇದು ಮಾಡೋಕ್ಕಾಗತ್ತಾ? ಅದೆಲ್ಲ ಕ್ವೆಶನ್ ಮಾಡ್ಕೊಳ್ಬೇಡಿ. ಸಿ, ಇವಾಗ ನಿಮಗೆ ನಾಳೆ ಎಕ್ಸಾಮ್ ಇದೆ. ಇವಾಗ ಐ ಆಮ್ ಸೇಯಿಂಗ್ ಎಕ್ಸಾಂಪಲ್, ಇವಾಗ ನಾಳೆ ಎಕ್ಸಾಮ್ ಇದೆ ಅಂತ ಅಂದರೆ ಎಲ್ಲ ಕವರ್ ಮಾಡೋಕ್ಕಾಗಲ್ಲ ನಿಜ. ಬಟ್ ನಾನು ಯಾವ ರೀತಿ ಪಾಸ್ ಮಾಡಬೇಕು ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ, ರೈಟ್? ಸೊ ನೀವು ಅದೇ ರೀತಿ ನೀವು ಆ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಒಂದು 3 ಮಾಡ್ಯೂಲ್ಸ್ ಮುಗಿಸ್ಕೊಂಡ್ರೆ, ನಾಳೆ ಬೆಳಿಗ್ಗೆ ಎದ್ದು 2 ಮಾಡ್ಯೂಲ್ಸ್ ಮುಗಿಸ್ಕೊಂಡ್ರೆ, ಸೊ ನಿಮಗೆ ಎಕ್ಸಾಮಲ್ಲಿ ಎಷ್ಟು ನೆನಪಿದೆ ಅದನ್ನು ನೀಟಾಗಿ ಪೋಟ್ರೆ ಮಾಡಿದರೆ ಹಾಗೆ ಹೋಗಿರುತ್ತೆ. ಓಕೆನಾ? ಸೊ ದಟ್ ಈಸ್ ವಾಟ್. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ಆಫ್ಟರ್ ಸೀಯಿಂಗ್ ಯೋರ್ ಫೇಸಸ್. ಸೊ thank you so much.